ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲು ಹಣವನ್ನು ಅನ್ಯ ಉದ್ದೇಶಗಳಿಗೆ ಬಳಸ್ತಾರೆ ಅನ್ನುವಂಥ ಆರೋಪ ಮಾಡಿ ಭಾರತೀಯ ಜನತಾ ಪಕ್ಷ 14 ತಂಡಗಳನ್ನೊಳಗೊಂಡ ಒಂದು ತಂಡದಲ್ಲಿ ವಿಜಯೇಂದ್ರ, ಒಂದು ತಂಡದಲ್ಲಿ ಬೊಮ್ಮಾಯಿಯವರು, ಅಶೋಕ್ರವರು, ಚಲವಾದಿಯವರು, ನಮ್ಮ ಜಿಗಜಿಣಿಯವರು ಸಹಿತ 14 ತಂಡಗಳನ್ನು ಮಾಡಿ ರಾಜ್ಯದಾದ್ಯಂತ ಜನಜಾಗೃತಿ ಉಂಟು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ಉಡುಪಿಗೆ ನಮ್ಮ ತಂಡ ಬಂದಿದೆ. ಜಿಗಜಿಣಿಯವರ ನೇತೃತ್ವದಲ್ಲಿ, ರವಿಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಜನಜಾಗೃತಿ ಪ್ರತಿಭಟನಾ ಸಭೆಯನ್ನು ಜಿಲ್ಲಾಧಿಕಾರಿಯವರ ಕಚೇರಿ ಎದುರು ಸಾಂಕೇತಿಕವಾಗಿ ಮಾಡಿ ಅವರಿಗೆ ಆಗ್ರಹ ಪತ್ರವನ್ನು ಕೊಡ್ತಾ ಇದ್ದೇವೆ. 2023ರಲ್ಲಿ 11,000 ಕೋಟಿ ರೂಪಾಯಿ, 24ರಲ್ಲಿ 14,000 ಕೋಟಿ ರೂಪಾಯಿ. ನಮಗಿರುವಂಥ ಮಾಹಿತಿಯ ಪ್ರಕಾರ ನಾಡಿದ್ದು 7ನೇ ತಾರೀಕು ಮಂಡನೆ ಮಾಡ್ತಿರುವಂಥ ಬಜೆಟ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆ 14,500 ಕೋಟಿ ರೂಪಾಯಿಯನ್ನು ತೆಗೆದಿಸಲಿಕ್ಕೆ ಸರ್ಕಾರ ತಂತ್ರವನ್ನು ರೂಪಿಸಿದೆ. ಆ ಹಿನ್ನೆಲೆಯಲ್ಲಿ ಸುಮಾರು 850ಕ್ಕೂ ಹೆಚ್ಚು ವಸತಿ ಶಾಲೆಗಳಿವೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕ್ರೈಸ್ತನಲ್ಲಿ. 1,500 ಹಾಸ್ಟೆಲ್ಗಳಿವೆ. ನಮ್ಮ ರಾಜ್ಯದಲ್ಲಿ 43 ಲಕ್ಷ ಪರಿಶಿಷ್ಟ ಪಂಗಡದವರಿದ್ದಾರೆ. 1,04,00,000 ಪರಿಶಿಷ್ಟ ಜಾತಿಯವರಿದ್ದಾರೆ. ಇಷ್ಟೊಂದು ಅಗಾಧ ಪ್ರಮಾಣದಲ್ಲಿರುವಂಥ ಜನಸಂಖ್ಯೆಗೆ ಅನ್ಯಾಯ ಆಗ್ತದೆ ಅನ್ನುವ ಕಾರಣಕ್ಕೋಸ್ಕರ ಆ ದಲಿತರ ಅವರ ವಸತಿಗೋಸ್ಕರ, ಅವರ ಶಿಕ್ಷಣಕ್ಕೋಸ್ಕರ, ಆರೋಗ್ಯಕ್ಕೋಸ್ಕರ ಮೀಸಲಿಟ್ಟುವಂಥ ಹಣವನ್ನು 1 ರೂಪಾಯಿಯನ್ನು ಕೂಡ ಮುಟ್ಟಬಾರದು ಅನ್ನುವಂಥ ಆಗ್ರಹ ಮಾಡಿ ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ಭಾರತೀಯ ಜನತಾ ಪಕ್ಷ ಕೈಗೆತ್ತಿಕೊಂಡಿದೆ. ಉಡುಪಿಗೆ ಬಂದಿರುವಂಥ ಈ ತಂಡದ ಜೊತೆಯಲ್ಲಿ ನಾನು ಕೂಡ ಇದ್ದೇನೆ. ಜಿಲ್ಲಾಧಿಕಾರಿ ಅವರ ಕಚೇರಿ ಧರಣಿ ಮಾಡ್ತೇವೆ. ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ. ದಲಿತರ 1 ಪೈಸೆಯೂ ಕೂಡ ಇತರ ಉದ್ದೇಶಗಳಿಗೋಸ್ಕರ ಬಳಸಬಾರದು ಅನ್ನುವಂಥ ಆಗ್ರಹವನ್ನು ಮಾಡ್ತೇವೆ. ಹಾಗೆ ಮುಂದಿನ ಬಜೆಟ್ನಲ್ಲಿ ದಲಿತರ ಹಣವನ್ನು ತೆಗೆದರೆ ಅದರ ವಿರುದ್ಧವಾಗಿ ಮತ್ತೆ ಹೋರಾಟ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಸನ್ನದ್ಧವಾಗಿದೆ. ನಿಮ್ಮ ತಂಡ ಹೊರಟಿದೆ, ಆದರೆ ಈ ಭಿನ್ನಮತೀಯರ ಯಾರು ಯಾವ ತಂಡದಲ್ಲೂ ಇಲ್ಲಲ್ಲ? ಸಹಜವಾಗಿ ಒಂದು ತಂಡವನ್ನು ರೂಪಿಸ್ತಾರೆ. ಅಲ್ಲಿ ಭಿನ್ನಮತೀಯರು ಅನ್ಯಮತೀಯರು ಅಂತೇಳಿ ಏನಿಲ್ಲ. ನಿಮ್ಮಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ತಂಡ ಬೇರೆ ಬೇರೆ ಜವಾಬ್ದಾರಿಗಳಿರುತ್ತೆ. ಕೆಲವರಿಗೆ ಕೆಲವು ಜವಾಬ್ದಾರಿ ಹಾಕಿರ್ತಾರೆ, ಕೆಲವರಿಗೆ ಕೆಲವು ಜವಾಬ್ದಾರಿ ಹಾಕ್ತಿರ್ತಾರೆ. ಆ ಕೆಲವು ಜವಾಬ್ದಾರಿ ಹಾಕಿದ್ರಲ್ಲಿ ನಾವೆಲ್ಲ ಅವರಿಗೆ ಬೇರೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಪಾರ್ಟಿಯಲ್ಲಿ ಸಂಘಟನೆ ಕೊಟ್ಟಿರ್ತಾರೆ, ಹೋರಾಟ ಕೊಟ್ಟಿರ್ತಾರೆ. ಈ ವ್ಯಕ್ತಿ ಅಲ್ಲ, ಇಲ್ಲಿ ಇಡೀ ಪಕ್ಷ. ಅದೇ ಗೊತ್ತಾಯ್ತು ನನಗೆ. ಅವ್ರ ಪಕ್ಷ ಸೇರಿದಂತೆ ಯತ್ನಾಳು ಹೌದು, ಎಲ್ಲ ತಂಡದವರು ಹೌದು, ಜಿಗಣಿ ಹೌದು, ಶ್ರೀನಿವಾಸ ಬಿಯರಿ ಹೌದು, ಎಲ್ಲರೂ ಹೌದು. ಒಂದೊಂದು ತಂಡಕ್ಕೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ, ಸಂಘಟನೆ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೇವೆ. ನಮ್ಮಲ್ಲಿ ಏನು ಸಮಸ್ಯೆಗಳಿಲ್ಲ, ಗೊಂದಲಗಳೆಲ್ಲ ನಿವಾರಣೆಯಾಗಿದೆ. ಒಟ್ಟಾಗಿ ಒಂದಾಗಿ ಪ್ರತಿಪಕ್ಷವಾಗಿ ಇವತ್ತು ಆಡಳಿತ ನಡೆಸ್ತಿರುವಂಥ ಸರ್ಕಾರದ ವೈಫಲ್ಯಗಳನ್ನು ಜನಮಾನಸದಲ್ಲಿ ಬಿತ್ತು ನಮ್ಮ ಉದ್ದೇಶ ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ. ಸಹಜವಾಗಿ 1-2 ದಿವಸದಲ್ಲೂ ಒಂದು ವಾರದಲ್ಲಿ ಏನಾದರೂ ತೀರ್ಮಾನಗಳಾಗುತ್ತೆ. DKC ಅವರ ಸಾಫ್ಟ್ ಹಿಂದುತ್ವ ನಿಮಗೆ ಏನು ಅನ್ನಿಸ್ತದೆ? DKC ಅವರು ಈಗ ಈಶಾ ಫೌಂಡೇಶನ್ಗೆ ಅಮಿತ್ ಶಾ ಜೊತೆಯಲ್ಲಿ DKC ಅವರು ಮಾತಾಡಿದ್ದಾರೆ ಅಂತ ಒಂದು ಸುದ್ದಿಗಳು. ಸಹಜವಾಗಿ ಒಂದು ಧಾರ್ಮಿಕ ಕ್ಷೇತ್ರದ್ದು. ಈಶಾ ಫೌಂಡೇಶನ್ ಹಿರಿಯರು ಕರೆದಿದ್ದಾರೆ, ಎಲ್ಲರನ್ನೂ ಕರೆದಿದ್ದಾರೆ, ಗಣ್ಯರನ್ನು ಕರೀತಾರೆ. ಅದರಲ್ಲಿ DKC ಇರ್ತಾರೆ, ಅಮಿತ್ ಶಾನು ಇರ್ತಾರೆ, ಎಲ್ಲರೂ ಎದ್ದಿರ್ತಾರೆ. ಅದು ಧಾರ್ಮಿಕವಾಗಿ ನೋಡ್ಕೊಳ್ಬೇಕು. ಒಂದೊಂದು ಸಾರಿ ಹೀಗಾಗುತ್ತೆ. ಈ ಶ್ರೀಕೃಷ್ಣ ಭೀಷ್ಮನ ಬಿಡದಿಯನ್ನು ನಟ್ಟಿರಳು ಹೋಗಿ ಭೇಟಿಯಾಗಿದ್ದ, ನ್ಯಾಯ ನೀಡಿ ಅನ್ನುವ ಕಾರಣಕ್ಕೋಸ್ಕರ ಅಂತೇಳಿ ಕೆಲವು ಘಟನೆಗಳು ಬರುತ್ತಲ್ಲ. ಈ ರಾಜಕಾರಣದಲ್ಲಿ ಅಂಥ ಚಟುವಟಿಕೆಗಳು ನಡೀತಾ ಇರ್ತದೆ. ನಾನು ಹಾಗೆ ಹೇಳಲಿಲ್ಲ, ನಾನು ಹೇಳಿಲ್ಲ. ಈ ಗೊತ್ತಿಲ್ಲ, ಈ ರಾಜಕಾರಣದಲ್ಲಿ ಏನೂ ಆಗ್ಬೋದು. ಮತ್ತು ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳಾಗಲಿ ಶಾಶ್ವತ ಮಿತ್ರರಾಗಲಿ ಇಲ್ಲ ಅಂತ ಹೇಳುವಂಥ ಒಂದು ಪರಂಪರೆಗಳಿದೆಯಲ್ಲ, ಅದೆಲ್ಲ ಊರ್ಜಿತದಲ್ಲಿ ಇವತ್ತು ಇದೆ. ನಮ್ಗೆ ಗೊತ್ತಿಲ್ಲ, ನಮಗಿಂತ ದೊಡ್ಡವರೇನು ತೀರ್ಮಾನ ಮಾಡ್ತಾರೆ ಅನ್ನೋದು ಪ್ರಶ್ನೆ ಅಲ್ಲ. ಆದರೆ ಒಳ್ಳೆಯ ವಾತಾವರಣದ ಗಾಳಿಗಳು ಬೀಸ್ತಾ ಇದೆ. ಒಂದೇ ದಿನದಲ್ಲಿ ಅಷ್ಟು ಟೀಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ DKC ಅವರ ಈ ಭೇಟಿ ಮತ್ತು ಗಂಗೆಯಲ್ಲಿ ಸ್ನಾನ ಮಾಡಿದ ಬಗ್ಗೆ ಇಷ್ಟು ವಿರೋಧಗಳು ಎಡಪಂಥೀಯರಿಂದ ಕೇಳಿಬರ್ತದೆ. ನಮಗಿರುವಂಥ ಖುಷಿ ಏನಂತ ಹೇಳಿದರೆ, ಖುಷಿ ಅಂದರೆ ಸಮಾಧಾನ ಏನಂತ ಹೇಳಿದರೆ, ಗಂಗೆಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪರ್ಯಾಯದ ಕುಂಭಮೇಳದಲ್ಲಿ ಮುಳುಗಿದರೆ ಹೊಟ್ಟೆ ತುಂಬುತ್ತಾ ಅನ್ನೋ ವ್ಯಂಗ್ಯ ಮಾಡುವವರ ಮಧ್ಯೆ 1000 ಜನ 1000 ಹೇಳಲಿ, ನಾನು ಈ ತೀರ್ಥಸ್ಥಾನವನ್ನು ಮಾಡ್ತೇನೆ, ನಾನೊಬ್ಬ ಹಿಂದೂ ಅಂತ ಹೇಳಿದ್ದಕ್ಕೋಸ್ಕರ DKC ಅವರಿಗೆ ಅಭಿನಂದನೆ ಅಂತ ಹೇಳಿದೆವು ನಾವು. ಅವರವರ ವಿಚಾರಗಳು ಅವರವರಿಗೆ. ಆದರೆ ಈ ವೈಚಾರಿಕ ವಿಚಾರದಲ್ಲಿ ಹಿಂದುತ್ವದ ಬಗ್ಗೆ ಗೌರವ ಸೂಚಿಸಿದಂಥ DKC ಅವರ ಬಗ್ಗೆ ನಮ್ಗೆ ಸಮಾಧಾನ ಅನಿಸಿದೆ.
ಗೊತ್ತಿಲ್ಲ ಈಗ ಅವ್ರು ಏನು ಹಂಚಿಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಅಲ್ಲ. ಅಲ್ಲಿ ಪ್ರಶ್ನೆಗಳಿರ್ತಾ ಇರೋದು ಡಿ ಕೆ ಶಿ ಮತ್ತು ಅಮಿತ್ ಶಾ ಅವರು ಒಂದೇ ವೇದಿಕೆಯಲ್ಲಿದ್ದಾರೆ ಮತ್ತು ಈಶಾ ಫೌಂಡೇಶನ್ ಒಂದೇ ಕಾರ್ಯಕ್ರಮ ಮಾತಾಡಿದ್ದಾರೆ ಅನ್ನೋದ್ರ ನಿಮ್ಮ ಮಾಧ್ಯಮದಲ್ಲಿರುವಂಥ ಚರ್ಚೆ. ಅದೊಂದು ಧಾರ್ಮಿಕ ಕೇಂದ್ರವಾಗಿ ಅದು ಧಾರ್ಮಿಕತೆಗೆ ಅಂತ ಸೀಮಿತ ಅಂತ ನಮ್ಮನ್ನಲ್ಲಿ ಭಾವನೆ. ಅದನ್ನು ಮೀರಿಯೂ ಕೂಡ ಭಾರತೀಯ ಜನತಾ ಪಕ್ಷದ ಬಗ್ಗೆ ಯಾರೇ ಸಹಾನುಭೂತಿಯಿಂದ ಮಾತಾಡಿದರೆ ನಾವು ಗೌರವದಿಂದ ಅದನ್ನು ಸ್ವೀಕರಿಸಬೇಕು. ದೊಡ್ಡವರ ಬಗ್ಗೆ ಹೇಳಿದ್ರಿ, ನೀವೇನಾದರೂ ಸ್ವಾಗತ ಮಾಡ್ತೀರಾ ಅಂತ ಅವರು? ಎಲ್ಲ ತೀರ್ಮಾನಗಳಾಗಲಿ, ದೊಡ್ಡವರ ತೀರ್ಮಾನವೇ ನಮ್ಮ ತೀರ್ಮಾನ. ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲು ಹಣವನ್ನು ಅನ್ಯ ಉದ್ದೇಶಗಳಿಗೆ ಬಳಸ್ತಾರೆ ಅನ್ನುವಂಥ ಆರೋಪ ಮಾಡಿ ಭಾರತೀಯ ಜನತಾ ಪಕ್ಷ 14 ತಂಡಗಳನ್ನೊಳಗೊಂಡ ಒಂದು ತಂಡದಲ್ಲಿ ವಿಜಯೇಂದ್ರ, ಒಂದು ತಂಡದಲ್ಲಿ ಬೊಮ್ಮಾಯಿಯವರು, ಅಶೋಕ್ರವರು, ಚಲವಾದಿಯವರು, ನಮ್ಮ ಜಿಗಜಿಣಿಯವರು ಸಹಿತ 14 ತಂಡಗಳನ್ನು ಮಾಡಿ ರಾಜ್ಯದಾದ್ಯಂತ ಜನಜಾಗೃತಿ ಉಂಟು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ಉಡುಪಿಗೆ ನಮ್ಮ ತಂಡ ಬಂದಿದೆ. ಜಿಗಜಿಣಿಯವರ ನೇತೃತ್ವದಲ್ಲಿ, ರವಿಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಜನಜಾಗೃತಿ ಪ್ರತಿಭಟನಾ ಸಭೆಯನ್ನು ಜಿಲ್ಲಾಧಿಕಾರಿಯವರ ಕಚೇರಿ ಎದುರು ಸಾಂಕೇತಿಕವಾಗಿ ಮಾಡಿ ಅವರಿಗೆ ಆಗ್ರಹ ಪತ್ರವನ್ನು ಕೊಡ್ತಾ ಇದ್ದೇವೆ. 2023ರಲ್ಲಿ 11,000 ಕೋಟಿ ರೂಪಾಯಿ, 24ರಲ್ಲಿ 14,000 ಕೋಟಿ ರೂಪಾಯಿ. ನಮಗಿರುವಂಥ ಮಾಹಿತಿಯ ಪ್ರಕಾರ ನಾಡಿದ್ದು 7ನೇ ತಾರೀಕು ಮಂಡನೆ ಮಾಡುತ್ತಿರುವಂಥ ಬಜೆಟ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆ 14,500 ಕೋಟಿ ರೂಪಾಯಿಯನ್ನು ತೆಗೆದಿಸಲಿಕ್ಕೆ ಸರ್ಕಾರ ತಂತ್ರವನ್ನು ರೂಪಿಸಿದೆ. ಆ ಹಿನ್ನೆಲೆಯಲ್ಲಿ ಸುಮಾರು 850ಕ್ಕೂ ಹೆಚ್ಚು ವಸತಿ ಶಾಲೆಗಳಿವೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕ್ರೈಸ್ನಲ್ಲಿ. 1,500 ಹಾಸ್ಟೆಲ್ಗಳಿವೆ. ನಮ್ಮ ರಾಜ್ಯದಲ್ಲಿ 43 ಲಕ್ಷ ಪರಿಶಿಷ್ಟ ಪಂಗಡದವರಿದ್ದಾರೆ. 1,04,00,000 ಪರಿಶಿಷ್ಟ ಜಾತಿಯವರಿದ್ದಾರೆ. ಇಷ್ಟೊಂದು ಅಗಾಧ ಪ್ರಮಾಣದಲ್ಲಿರುವಂಥ ಜನಸಂಖ್ಯೆಗೆ ಅನ್ಯಾಯ ಆಗ್ತದೆ ಅನ್ನುವ ಕಾರಣಕ್ಕೋಸ್ಕರ ಆ ದಲಿತರ ಅವರ ವಸತಿಗೋಸ್ಕರ, ಅವರ ಶಿಕ್ಷಣಕ್ಕೋಸ್ಕರ, ಆರೋಗ್ಯಕ್ಕೋಸ್ಕರ ಮೀಸಲಿಟ್ಟುವಂಥ ಹಣವನ್ನು 1 ರೂಪಾಯಿಯನ್ನು ಕೂಡ ಮುಟ್ಟಬಾರದು ಅನ್ನುವಂಥ ಆಗ್ರಹ ಮಾಡಿ ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ಭಾರತೀಯ ಜನತಾ ಪಕ್ಷ ಕೈಗೆತ್ತಿಕೊಂಡಿದೆ. ಉಡುಪಿಗೆ ಬಂದಿರುವಂಥ ಈ ತಂಡದ ಜೊತೆಯಲ್ಲಿ ನಾನು ಕೂಡ ಇದ್ದೇನೆ. ಜಿಲ್ಲಾಧಿಕಾರಿಯವರ ಕಚೇರಿಯು ಧರಣಿ ಮಾಡ್ತೇವೆ. ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ದಲಿತರ 1 ಪೈಸೆಯೂ ಕೂಡ ಇತರ ಉದ್ದೇಶಗಳಿಗೋಸ್ಕರ ಬಳಸಬಾರದು ಅನ್ನುವಂಥ ಆಗ್ರಹವನ್ನು ಮಾಡ್ತೇವೆ. ಹಾಗೆ ಮುಂದಿನ ಬಜೆಟ್ನಲ್ಲಿ ದಲಿತರ ಹಣವನ್ನು ತೆಗೆದರೆ ಅದರ ವಿರುದ್ಧವಾಗಿ ಮತ್ತೆ ಹೋರಾಟ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಸನ್ನದ್ಧವಾಗಿದೆ. ನಿಮ್ಮ ತಂಡ ಹೊರಟಿದೆ, ಆದರೆ ಈ ಭಿನ್ನಮತೀಯರ ಯಾರು ಯಾವ ತಂಡದಲ್ಲೂ ಇಲ್ಲಲ್ಲ? ಸಹಜವಾಗಿ ಒಂದು ತಂಡವನ್ನು ರೂಪಿಸ್ತಾರೆ. ಅಲ್ಲಿ ಭಿನ್ನಮತೀಯರು ಅನ್ಯಮತೀಯರು ಅಂತೇಳಿ ಏನಿಲ್ಲ. ನಿಮ್ಮಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ತಂಡ, ಬೇರೆ ಬೇರೆ ಜವಾಬ್ದಾರಿಗಳಿರುತ್ತೆ. ಕೆಲವರಿಗೆ ಕೆಲವು ಜವಾಬ್ದಾರಿ ಹಾಕಿರ್ತಾರೆ, ಕೆಲವರಿಗೆ ಕೆಲವು ಜವಾಬ್ದಾರಿ ಹಾಕ್ತಿರ್ತಾರೆ. ಆ ಕೆಲವು ಜವಾಬ್ದಾರಿ ಹಾಕಿದ್ರಲ್ಲಿ ನಾವೆಲ್ಲ ಅವರಿಗೆ ಬೇರೆ ಜವಾಬ್ದಾರಿ ಕೊಡ್ತಾರೆ. ಬೇರೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಪಾರ್ಟಿಯಲ್ಲಿ ಸಂಘಟನೆ ಕೊಟ್ಟಿರ್ತಾರೆ, ಹೋರಾಟ ಕೊಟ್ಟಿರ್ತಾರೆ. ಈ ವ್ಯಕ್ತಿ ಅಲ್ಲ, ಇಲ್ಲಿ ಇಡೀ ಪಕ್ಷ. ಅದೇ ಗೊತ್ತಾಯ್ತು ನನಗೆ, ಅವ್ರ ಪಕ್ಷ ಸೇರಿದಂತೆ ಯತ್ನಾಳು ಹೌದು, ಎಲ್ಲ ತಂಡದವರು ಹೌದು, ಜಿಗಣಿ ಹೌದು, ಶ್ರೀನಿವಾಸ ಬಿಯರಿ ಹೌದು, ಎಲ್ಲರೂ ಹೌದು. ಒಂದೊಂದು ತಂಡಕ್ಕೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ, ಸಂಘಟನೆ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೇವೆ. ನಮ್ಮಲ್ಲಿ ಏನು ಸಮಸ್ಯೆಗಳಿಲ್ಲ, ಗೊಂದಲಗಳೆಲ್ಲ ನಿವಾರಣೆಯಾಗಿದೆ. ಒಟ್ಟಾಗಿ ಒಂದಾಗಿ ಪ್ರತಿಪಕ್ಷವಾಗಿ ಇವತ್ತು ಆಡಳಿತ ನಡೆಸ್ತಿರುವಂಥ ಸರ್ಕಾರದ ವೈಫಲ್ಯಗಳನ್ನು ಜನಮಾನಸದಲ್ಲಿ ಬಿತ್ತು ನಮ್ಮ ಉದ್ದೇಶ ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ. ಸಹಜವಾಗಿ 1-2 ದಿವಸದಲ್ಲೂ ಒಂದು ವಾರದಲ್ಲಿ ಏನಾದರೂ ತೀರ್ಮಾನಗಳಾಗುತ್ತೆ. ಡಿ ಕೆ ಶಿ ಅವರ ಸಾಫ್ಟ್ ಹಿಂದುತ್ವ ನಿಮಗೆ ಏನು ಅನಿಸ್ತದೆ? ಡಿ ಕೆ ಶಿ ಅವರು ಈಗ ಈಶಾ ಫೌಂಡೇಶನಿಗೆ ಅಮಿತ್ ಶಾ ಜೊತೆಯಲ್ಲಿ ಡಿ ಕೆ ಶಿ ಅವರು ಮಾತಾಡಿದ್ದಾರೆ ಅಂತ ಒಂದು ಸುದ್ದಿಗಳು. ಸಹಜವಾಗಿ ಒಂದು ಧಾರ್ಮಿಕ ಕ್ಷೇತ್ರದ್ದು. ಈಶಾ ಫೌಂಡೇಶನ್ ಹಿರಿಯರು ಕರೆದಿದ್ದಾರೆ, ಎಲ್ಲರನ್ನೂ ಕರೆದಿದ್ದಾರೆ, ಗಣ್ಯರನ್ನು ಕರೀತಾರೆ. ಅದರಲ್ಲಿ ಡಿ ಕೆ ಶಿ ಇರ್ತಾರೆ, ಅಮಿತ್ ಶಾನು ಇರ್ತಾರೆ, ಎಲ್ಲರೂ ಎದ್ದಿರ್ತಾರೆ. ಅದು ಧಾರ್ಮಿಕವಾಗಿ ನೋಡ್ಕೊಳ್ಬೇಕು. ಒಂದೊಂದು ಸಾರಿ ಹೀಗಾಗುತ್ತೆ. ಈ ಶ್ರೀಕೃಷ್ಣ ಭೀಷ್ಮನ ಬಿಡದಿಯನ್ನು ನಟ್ಟಿರಳು ಹೋಗಿ ಭೇಟಿಯಾಗಿದ್ದ, ನ್ಯಾಯ ನೀಡಿ ಅನ್ನುವ ಕಾರಣಕ್ಕೋಸ್ಕರ ಅಂತೇಳಿ ಕೆಲವು ಘಟನೆಗಳು ಬರುತ್ತಲ್ಲ. ಈ ರಾಜಕಾರಣದಲ್ಲಿ ಅಂಥ ಚಟುವಟಿಕೆಗಳು ನಡೀತಾ ಇರ್ತದೆ. ನಾನು ಹಾಗೆ ಹೇಳಲಿಲ್ಲ, ನಾನು ಹೇಳಲಿಲ್ಲ. ಈಗ ಗೊತ್ತಿಲ್ಲ, ಈ ರಾಜಕಾರಣದಲ್ಲಿ ಏನೂ ಆಗ್ಬೋದು. ಮತ್ತು ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳಾಗಲಿ ಶಾಶ್ವತ ಮಿತ್ರರಾಗಲಿ ಇಲ್ಲ ಅಂತ ಹೇಳುವಂಥ ಒಂದು ಪರಂಪರೆಗಳಿದೆಯಲ್ಲ, ಅದೆಲ್ಲ ಊರ್ಜಿತದಲ್ಲಿ ಇವತ್ತು ಇದೆ. ಅಶೋಕ್ ಅವರು ಹೇಳಿದ್ದಾರೆ ಸರ್, ಒಂದು ರೀತಿ ಆಹ್ವಾನ ಕೊಟ್ಟಿದ್ದಾರೆ ಇಂಡೈರೆಕ್ಟ್ ಆಗಿ. ಅವರು ಬಿಟ್ಟು ಬರಲಿ, ಆಮೇಲೆ ನಮ್ಗೆ ಗೊತ್ತಿಲ್ಲ, ನಮಗಿಂತ ದೊಡ್ಡವರೇನು ತೀರ್ಮಾನ ಮಾಡ್ತಾರೆ ಅನ್ನೋದು ಪ್ರಶ್ನೆ ಅಲ್ಲ. ಆದರೆ ಒಳ್ಳೆಯ ವಾತಾವರಣದ ಗಾಳಿಗಳು ಬೀಸ್ತಾ ಇದೆ. ಒಂದೇ ದಿನದಲ್ಲಿ ಅಷ್ಟು ಟೀಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಡಿ ಕೆ ಶಿ ಅವರ ಈ ಭೇಟಿ ಮತ್ತು ಗಂಗೆಯಲ್ಲಿ ಸ್ನಾನ ಮಾಡಿದ ಬಗ್ಗೆ ಇಷ್ಟು ವಿರೋಧಗಳು ಎಡಪಂಥೀಯರಿಂದ ಕೇಳಿಬರ್ತದೆ. ನಮಗಿರುವಂಥ ಖುಷಿ ಏನಂತ ಹೇಳಿದರೆ, ಖುಷಿ ಅಂದರೆ ಸಮಾಧಾನ ಏನಂತ ಹೇಳಿದರೆ, ಗಂಗೆಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪರ್ಯಾಯದ ಕುಂಭಮೇಳದಲ್ಲಿ ಮುಳುಗಿದರೆ ಹೊಟ್ಟೆ ತುಂಬುತ್ತಾ ಅನ್ನೋ ವ್ಯಂಗ್ಯ ಮಾಡುವವರ ಮಧ್ಯೆ
1000 ಜನ 1000 ಹೇಳಲಿ, ನಾನು ಈ ತೀರ್ಥಸ್ಥಾನವನ್ನು ಮಾಡ್ತೇನೆ, ನಾನೊಬ್ಬ ಹಿಂದೂ ಅಂತ ಹೇಳಿದ್ದಕ್ಕೋಸ್ಕರ ಡಿ ಕೆ ಶಿ ಅವರಿಗೆ ಅಭಿನಂದನೆ ಅಂತ ಹೇಳಿದೆವು ನಾವು. ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಕೆಲವರಿಗೆ. ಅವರವರ ವಿಚಾರಗಳು ಅವರವರಿಗೆ. ಆದರೆ ಈ ವೈಚಾರಿಕ ವಿಚಾರದಲ್ಲಿ ಹಿಂದುತ್ವದ ಬಗ್ಗೆ ಗೌರವ ಸೂಚಿಸಿದಂಥ ಡಿ ಕೆ ಶಿ ಅವ್ರ ಬಗ್ಗೆ ನಮ್ಗೆ ಸಮಾಧಾನ ಅನಿಸಿದೆ. ಸರ್, ಆದರೆ ಡಿಕೆಶಿ ಅವರು ತನ್ನ ಫೋಟೋವನ್ನು ಶಿವರಾತ್ರಿ ಫೋಟೋ ಹಂಚಿಕೊಳ್ಬೇಕಾದ್ರೆ ಅಮಿತ್ ಶಾ ಅವರ ಫೋಟೋವನ್ನು ಕ್ರಾಪ್ ಮಾಡಿ ಹಂಚಿಕೊಂಡಿದ್ದಾರೆ. ಅದರಲ್ಲಿ ರಾಜಕೀಯ ಬೇಕಿತ್ತ ಅನ್ನೋದು ಗೊತ್ತಿಲ್ಲ. ಈಗ ಅವ್ರು ಏನು ಹಂಚಿಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಅಲ್ಲ. ಅಲ್ಲಿ ಪ್ರಶ್ನೆಗಳಿರ್ತಾ ಇರೋದು ಡಿ ಕೆ ಶಿ ಮತ್ತು ಅಮಿತ್ ಶಾ ಅವರು ಒಂದೇ ವೇದಿಕೆಯಲ್ಲಿದ್ದಾರೆ ಮತ್ತು ಈಶಾ ಫೌಂಡೇಶನ್ ಒಂದೇ ಕಾರ್ಯಕ್ರಮ ಮಾತಾಡಿದ್ದಾರೆ ಅನ್ನೋದ್ರ ನಿಮ್ಮ ಮಾಧ್ಯಮದಲ್ಲಿರುವಂಥ ಚರ್ಚೆ. ಅದೊಂದು ಧಾರ್ಮಿಕ ಕೇಂದ್ರವಾಗಿ ಅದು ಧಾರ್ಮಿಕತೆಗೆ ಅಂತ ಸೀಮಿತ ಅಂತ ನಮ್ಮನ್ನಲ್ಲಿ ಭಾವನೆ. ಅದನ್ನು ಮೀರಿಯೂ ಕೂಡ ಭಾರತೀಯ ಜನತಾ ಪಕ್ಷದ ಬಗ್ಗೆ ಯಾರೇ ಸಹಾನುಭೂತಿಯಿಂದ ಮಾತಾಡಿದರೆ ನಾವು ಗೌರವದಿಂದ ಅದನ್ನು ಸ್ವೀಕರಿಸಬೇಕು. ದೊಡ್ಡವರ ಬಗ್ಗೆ ಹೇಳಿದ್ರಿ, ನೀವೇನಾದರೂ ಸ್ವಾಗತ ಮಾಡ್ತೀರಾ ಅಂತ ಅವರು? ಎಲ್ಲ ತೀರ್ಮಾನಗಳಾಗಲಿ, ದೊಡ್ಡವರ ತೀರ್ಮಾನವೇ ನಮ್ಮ ತೀರ್ಮಾನ.